ಮೊಟ್ಟ ಮೊದಲ ಬಾರಿ ಭಾರತ ದೇಶದಲ್ಲಿ ಸಂವಿಧಾನವನ್ನು ಸಾರ್ವಜನಿಕವಾಗಿ ಓದ್ ತಗೊಂಡು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಗಂಗಮ್ಮ ನೀರಿನಾಗ ಜಡೆ ಎಳಿತೀವಿ ಅನ್ನೋಂಥ ಬೀದಿ ನಾಟಕದಲ್ಲಿ 100 ಶೋ ಮಾಡಿದ್ದೀವಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಚೌಕಿ ಅಂತ ಈ ನೆಲದಲ್ಲಿ ಕೋಲಾರದಲ್ಲಿ ಹೇಗೆ ಅಹಿಂದ ಉಂಟು ಹಾಗೆ ಅದನ್ನು ಸಂವಿಧಾನ ಓದ್ತು ನಮ್ಮ ಫುಟೇಜ್ ಇದೆ ನೋಡಲಿ ಪತ್ರಿಕೆಗಳಲ್ಲಿ ವರದಿಗಳು ಬಂದಿದೆ ಓದ್ಲಿ ಅದನ್ನು ಹೈಜಾಕ್ ಮಾಡಿಬಿಟ್ಟು ಒಂದು ದೊಡ್ಡ ಕೋಟಿಗಟ್ಟಲೆ ಕಾರ್ಯಕ್ರಮ ಮಾಡಿಬಿಟ್ಟು ಅದನ್ನು ಅತ್ಯಂತ ಭ್ರಷ್ಟಗೊಳಿಸಿ ಕನಿಷ್ಠ ಎಲ್ಲಿಂದ ಇದರ ಮೂಲ ಏನು ಅನ್ನೋಂಥನ್ನು ಕೂಡ ಅವ್ರು ಹೇಳಿಲ್ಲ. ಅದರಿಂದಾಗಿ ನಾನು ಅವ್ರಿಗೆ ಏನು ಕೇಳ್ತೀವಿ ನಾವು ಏನು ರೈಟ್ ಅಂತೀವಿ ಅದು ಕಾಪಿ ರೈಟ್ ಕೇಳಬೇಕಾಗುತ್ತೆ ಕೋಟಿಗೆ ಆಮೇಲೆ ನಿಮ್ಗೆ ಯೋಗ್ಯತೆ ಇರಲಿಲ್ಲ ಅದನ್ನು ಮಾಡೋದಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು ಅದಕ್ಕೆ ನೀವು ಕನಿಷ್ಠ ನಿಮ್ಗೆ ಹಣ ಕೊಡಬೇಡಿ ನಮಗೆ 40 ಕೋಟಿ ಅಂದರೆ 400 ಕೋಟಿ ಅಂತ ತಿಳ್ಕೊಳ್ಳಿ ನಾನು ಐ ಡೋಂಟ್ ಕೇರ್ ಫಾರ್ ದಟ್ ಕನಿಷ್ಠ ಕೃತಜ್ಞತೆಯನ್ನು ನೀವು ಇದು ಇಲ್ಲಿಂದ ಆರಂಭ ಆಯಿತು ಅಂತ ಒಂದು ಚರಿತ್ರೆಯನ್ನು ಸಹ ಹೇಳ್ಬೇಕು. ಯಾಕೆ ಹೇಳಲ್ಲ ಅದನ್ನು ಕನ್ವರ್ಟ್ ಮಾಡ್ಬಿಟ್ರು ಆ ಪ್ರೋಗ್ರಾಮನ್ನು ಕೋಟ್ಯಾಂತರ ರೂಪಾಯಿ ದುಡ್ಡಾಗಿ ಕನ್ವರ್ಟ್ ಮಾಡ್ಬಿಟ್ರು ದೊಡ್ಡ ಇದಾಗೋಯ್ತು. ಪ್ರಜಾವಾಣಿ ಎಲ್ಲ ಪತ್ರಿಕೆಗಳಲ್ಲೂ ಮುಖಪುಟದ ಏನು ಅದು ಬಂದಿತ್ತು ಅದು ನಮಗೆಲ್ಲ ಒಂದು 4 ಸಾಲು ಬರೆದ್ರೆ ಸಾಕಪ್ಪ ನಾವು ಅಂದ್ಕೊಂಡಿದ್ದೀವಿ ಎಲ್ಲ ಸ್ವಲ್ಪ ಬರೆದಿದ್ದಾರೆ. ಆದರೆ ಮುಖಪುಟಗಳಲ್ಲಿ ರಾರಾಜಿಸ್ತಾ ಇದೆ ಸರ್ಕಾರದ. ಏನು ಹೇಳ್ತೀರಿ ಇದಕ್ಕೆ? ಪ್ಲೇಗರಿಸಮ್ ಅಲ್ವಾ ಇದು? ಅದಕ್ಕೆ ಮಾನ ಇದ್ರೆ ತಾನೇ ಮಾನ ನಷ್ಟ ಆಗ್ತದಕ್ಕೆ. ನಾನು ಮಾನ ಇದ್ದೋರ್ಬೇಕು ತಾನೆ ನಾವು ಮಾನ ನಷ್ಟ ಆಗ್ಬೇಕಾಗ್ತದೆ. ಸರ್ಕಾರಕ್ಕೆ ಮಾನನೇ ಇದ್ಮೇಲೆ ನಾನೇನು ಅದನ್ನ ಮಾನ ನಷ್ಟ ಆಗ್ತೀವಿ. ನನ್ನ ನಾಟಕ ಮಾಡ್ತಿದ್ರು ನನ್ನ ಅಂಬೇಡ್ಕರ್ ನಾಟಕ ಸಿರಿಗೆರೆ ಯಾವುದದು ಯಾವ ನಮ್ಮದು ನಾಟಕದ ಯಾವುದೋ ಇದೆಯಲ್ಲಪ್ಪ ಸಾಣೆಹಳ್ಳಿ ಸ್ವಾಮೀಜಿಗಳು ದಿನ ಫೋನ್ ಮಾಡಿದ್ರು ರಾಮಯ್ಯನವರೇ ನಮ್ಗೊಂದು ನಾಟಕ ಬರ್ಕೊಡ್ತೀರಾ ಅಂಬೇಡ್ಕರ್. ಖಂಡಿತ ಬರ್ಕೊಡ್ತೀನಿ ನನ್ನ ಹತ್ರ ಇದೆ ನಾನು ಟ್ರೈ ಮಾಡ್ತೀನಿ ಹೋದೆ ಬರ್ಕೊಟ್ಟೆ. ಇನಾಗರಲ್ಲು ಪ್ರಪಂಚನೇ ಬರ್ತದೆ ಅಷ್ಟು ಜನಸಂಖ್ಯೆಯಲ್ಲಿ ಬರ್ತಾರೆ ತರುಳುಬಾಳು ಹುಣ್ಣಿಮೆಗೆ. ನನ್ನ ನಾಟಕ ಇದೆ ಇನಾಗರಲ್ ನಾಟಕಕ್ಕೆ 200 ಜನ ಇರಲಿಲ್ಲ ಯಾಕಂದರೆ ಅಂಬೇಡ್ಕರ್ ಆಗಿರಲಿಲ್ಲ. ಅದೇ ಯಾವ್ದಾದ್ರು ಬಸವಣ್ಣಂದು ಅಥವಾ ಇನ್ನೊಂದು ಯಾವ್ದಾದ್ರು ಆಗಿದ್ದಿಲ್ಲ ಎಲ್ಲ ಅಲ್ಲಿ ಕೂತಿರೋದು ಹೋಗಿ ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ, ಮಿಸ್ಟರ್ ಮಾದೇವಪ್ಪನವರು ಇದ್ದಾರೆ, ನಾನು ಕೂತಿದ್ದೀನಿ ಹಿಂದ್ಗಡೆ ನೋಡ್ತಾ ಇದ್ದೀನಿ ಏನೇನು ನಡೀತೀನಿ. ಬಂದರು ಮಾದೇವಪ್ಪನವರು ಅಲ್ಲಿನ ಕಾಮಗಾರಿಗೆ ಚರಂಡಿ ಕೆಲಸಗಳಿಗೆ 60 ಲಕ್ಷ ರೂಪಾಯಿ ಅಲ್ಲೇನೆ ಅನೌನ್ಸ್ ಮಾಡಿದ್ರು ಅಲ್ಲೇನೆ ಬಂದ್ರಿವರು ಮಾದೇವಪ್ಪ ಇನ್ನೂ 20 ಸೇರಿಸಿ ಹೇಳಯ್ಯ ಅಂದರು. ಏನು ದೊರೆಗಳು ಸಿದ್ದರಾಮಯ್ಯನವರು ಎಷ್ಟು ಪೊಲೀಶ್ ಅಂತ ಗೊತ್ತಾಯ್ತು. ಇನ್ನೂ 20 ಸೇರಿಸಿ 80 ಲಕ್ಷ ಡಿಕ್ಲೇರ್ ಮಾಡಿದ್ರು. ನಾನು ಆದಿಮದಲ್ಲಿ ನಡೆಸ್ತಾ ಇದ್ದಾಗ ಆದಿಮಕ್ಕೆ ಒಂದು ನಯ ಪೈಸೆ ಕೊಟ್ಟರು ಅವರು. ಈ ಥರ ಬಂದಿರ್ತಾರೆ ಈ ಥರ ಏನು ಹೇಳಿದಾರಂತೆ ಸಂತೋಷ ತಗೊಳ್ಳಿ ಅದೆಲ್ಲ. ಬಟ್ ಆ ಕಾಲದಲ್ಲಿ ಕಟ್ಟ ಕಾಲ ಅದು ಕಟ್ಟಿದ್ದಾದ್ಮೇಲೆ ನೀವು ಕೊಟ್ಟರು ಬಿಡೋದು ಅದು ನಿಮ್ಗೆ ಸಂಬಂಧಪಟ್ಟಿದ್ದು ನನಗೆ ಸಂಬಂಧಪಟ್ಟಿದ್ದಲ್ಲ. ನನಗೆ ನಾಚಿಕೆ ಅನ್ನಿಸ್ತು. ಕನಿಷ್ಠ ಒಂದು ಅಂಬೇಡ್ಕರ್ ಬಗ್ಗೆ ನಾಟಕ ನಡೀತಾ ಇದೆ ನೋಡ್ಕೊಂಡು ಹೋಗೋಣ ಅಂತ ಒಂದು ಸೌಜನ್ಯ ತೋರಿಸ್ತಿಲ್ಲ. 200 ಜನ ಇದ್ರು ನಾಟಕಕ್ಕೆ. ನನಗೆ ನಾಚಿಕೆ ಅನಿಸ್ಬಿಡ್ತು. ನಾಚಿಕೆ ಅನಿಸುತ್ತೆ. ಐ ಫೆಲ್ಟ್ ವೆರಿ ಸ್ಯಾಡ್ ಆ್ಯಂಡ್ ವೆರಿ ಪೈನ್ಡ್ ಆ್ಯಂಡ್ ಅದಕ್ಕೋಸ್ಕರ ನಾನು ಅದನ್ನು ತಗೊಂಡು ಬೇರೆ ಬೇರೆ ಕಡೆಗೆ ನಾಟಕಗಳು ಮಾಡಿದೆ. ನಾನು ಅವ್ರು ಮಾಡೋದು ಎಲ್ಲೆಲ್ಲ ಮಾಡ್ಕೊಂಡು ಹೋದರು. ಅದೆಷ್ಟೋ ಶೋ ಮಾಡಿದ್ರೆ ಅದೆಲ್ಲ ಡೋಂಟ್ ಕೇರ್ ಫಾರ್ ಆಲ್ ದೋಸ್ ಥಿಂಗ್ಸ್. ಬಟ್ ಅದಾದಮೇಲೆ ನಾನು ಅದೇ ನಾಟಕವನ್ನು ಮತ್ತೆ ತಂದು ಮತ್ತೆ ಮಾಡಿದೆ. ನಾನು ಅದರಿಂದ ನಾನು ನಷ್ಟ ಮಾಡಿಕೊಂಡೆ, ಅದು ಬೇರೆ ವಿಚಾರ. ಬಟ್ ಹೇಳ್ತಿರೋದು ಆತ್ಮಗೌರವನ ಗೌರವಿಸೋದನ್ನು ಕಲಿಬೇಕು. ಸುಮ್ಮನೆ ಮಾತಾಡೋದ್ರಲ್ಲಿ ನಡೆಗಳಲ್ಲಿ ಇರಬೇಕು, ನುಡಿಗಳಲ್ಲ. ಅದನ್ನೇ ಅವರೇ ಹೇಳ್ತಾರೆ. ಬಸವಣ್ಣ ಹೇಳ್ದ ಅಂತ ಅವರೇ ಹೇಳ್ತಾರೆ. ಅಲ್ಲ ನಾನು ಅವರ ಇದನ್ನು ನಾನು ಪ್ರಶ್ನೆ ಮಾಡ್ತಿಲ್ಲ. ನಾನು ಪ್ರಶ್ನೆ ಮಾಡೋದು ಆರ್ಥಿಕತೆಯನ್ನು ಪ್ರಶ್ನೆ ಮಾಡ್ತೇನೆ. ಇಷ್ಟು ದೊಡ್ಡ ಆರ್ಥಿಕತೆ ಇದೆಯಲ್ಲ ನಿಮಗೆ, ನೀವ್ಯಾಕೆ ದಲಿತರಿಗೆ ಶೇರ್ ಮಾಡಲ್ಲ ಅದನ್ನ? ಆಮೇಲೆ ಆ ಮಠಗಳೆಲ್ಲವೂ ಕೂಡ ಮೂಲ ದಲಿತರದೇ ಮಠಗಳು, ಮೂಲ ಮಠಗಳು. ಎಲ್ಲ ಮಠ ನೋಡ್ಕೊಂಬನ್ನಿ. ಮರಳು ಸಿದ್ದರ ಮಠ ನೋಡಿ, ಇನ್ನೊಂದು ಮಠ ನೋಡಿ, ಅದೆಲ್ಲ ಪಾಪ ಮೂಲ ಮಾದಿಗರ ಮಠಗಳು. ಅವನ್ನೆಲ್ಲ ತಗೊಂಬಿಟ್ಟಿದ್ರು. ಅವರೇ ಬರ್ಕೊಂಡವ್ರೆ ನಮ್ಮ ಮೂಲ ಪುರುಷ ಮಾದಿಗರ ಇಂಥವನು ಇವನು ಇಂಥವನು ಅಂತ ಬರ್ಕೊಂಡ್ರು. ಸರಿನಪ್ಪ, ಒಪ್ತೀವಿ, ಸಂತೋಷ. ನೀವಷ್ಟು ತಪ್ಕೊಳ್ತಾ ಇದ್ದೀರಿ. ಆರ್ಥಿಕತೆಯಲ್ಲಿ ತಪ್ಕೋಬೇಕಲ್ಲ, ರಾಜಕೀಯ ಅಧಿಕಾರದಲ್ಲಿ ತಪ್ಕೋಬೇಕಲ್ಲ ನೀವು. ಅಲ್ಯಾಕೆ ಭಾಳ ಏನು ತಾರತಮ್ಯವನ್ನು ಬಿತ್ತಾ ಇದ್ದಾರೆ. ಹಿಂದಿನ ಮಠಗಳು ತಾರತಮ್ಯ ಇದೆಯಲ್ಲ ತೆಗಿಯಕ್ಕೆ ಕೊಟ್ಟಿದ್ದವು, ಇವರು ತಾರತಮ್ಯ ಬಿತ್ತಕ್ಕೆ ಕೊಟ್ಟವರು. ಏನು ಮಾಡ್ತೀರಿ ಅವುಗಳ ಜೊತೆಗೆ? ಪೇಪರ್ಗಳು ತೆಗೆದ್ರೆ ಏನು ಅವ್ರ ಮಾತುಗಳು, ಅವರ ಹಿತನುಡಿಗಳು, ಅದು ಇದು ನಿಜವಾಗೂ ರವಿಶ್ ಅನಿಸುತ್ತೆ ನನಗೆ. ಐ ಆಮ್ ಸಾರಿ ಟು ಸೇ ದಿಸ್. ಐ ಆಮ್ ವೆರಿ ಓಪನ್ ಟು ಚಾಲೆಂಜ್. ಅವ್ರು ನನ್ನನ್ನು ಏನು ಬೇಕಾದ್ರೂ ನನಗೆ ತೊಂದರೆ ಇಲ್ಲ. ನಾನು ಎಕ್ಸಾಂಪಲ್ಸ್ ತೋರಿಸ್ತೀನಿ, ಮಾತಾಡಲಿ ಎಕ್ಸಾಂಪಲ್ಸ್. ಇಟ್ಸ್ ಎ ಗೇಮ್. ಯಾಕೆಂದರೆ ಇದು ಯಾಕೆ ಅಂತಂದರೆ ಈ ಸಮುದಾಯವನ್ನು ಎಡಗೈ ಬಲಗೈ ಅಂತ ಹೊಡೆದಿದ್ದಾರೆ. ಈ 2 ಆಟದಲ್ಲಿ ಅವರು ನಮ್ಮನ್ನು ನಿರಂತರವಾಗಿ
ಅವ್ರಿಗೆ ನ್ಯಾಯನೇ ಸಿಕ್ಕಿದಂಥ ಒಂದು ನ್ಯಾಯ ವ್ಯವಸ್ಥೆಯನ್ನು, ಆಡಳಿತ ವ್ಯವಸ್ಥೆಯನ್ನು, ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಅವರು. ಸೋಮಶೇಖರ್ ನೆನಪಿದೆಯಾ? ನಮ್ಮ ಬಾಲಗಂಗಾಧರ ಸ್ವಾಮಿಗಳ ಮಠ ಇದೆಲ್ಲ, ಏನಾದ್ರ ಹೆಸರು? ಆದಿಚುಂಚನಗಿರಿ ಮಠ ಇದೆಯಲ್ಲ, ಆದಿಚುಂಚನಗಿರಿ ಮಠ ಸಿಕ್ಕಾಪಟ್ಟೆ ಸರ್ಕಾರದ ಬಡವರ ಎಲ್ಲರ ಆಸ್ತಿಯನ್ನು ಹಾಕೊಂಡಿತ್ತು. ಸೋಮಶೇಖರ್ ಬಂದರು, ಅದನ್ನು ರದ್ದು ಮಾಡಿದ್ರು. 3 ದಿನಕ್ಕೆ ಅವ್ರನ್ನ ಕಿತ್ತಾಕ್ಬೇಕು ಅಂತ ಒತ್ತಡ ಶುರುವಾಯಿತು. ಅದಿರಲಿ, ನಮ್ಮ ವಿಶ್ವನಾಥ್ ಎಜುಕೇಷನ್ ಮಿನಿಸ್ಟರ್ ಆಗಿ ಹಾಡುವಕ್ಕಿ ವಿಶ್ವನಾಥ್ ಅವರೇನೋ ಒಂದು ಈ ಥರದ್ದು ಮಾತಾಡಿದರು. ಅದಕ್ಕೆ ಒಬ್ಬ ಶಿಕ್ಷಣ ಮಂತ್ರಿಯನ್ನ ಮಠಾಧೀಶರಿರುವ ಕಡೆ ಕರೆಸ್ಕೊಂಡ್ರೆ ಹೊರತು ಮಠಾಧೀಶರು ಬಂದು ವಿಧಾನಸೌಧಕ್ಕೆ ತಮಗೇನು ನೋವಾಗಿದೆ ಅನ್ನೋದನ್ನು ಹೇಳಲಿಲ್ಲ. ಏನು ಹೇಳುತ್ತೆ ಇದು ಅಂದರೆ, ನೀವು ಪ್ರಜಾಪ್ರಭುತ್ವದ ಅಧಿಕಾರ ಸ್ಥಾನ ಏನಿದೆ ಅದಕ್ಕಿಂತ ದೊಡ್ಡವರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಅವಮಾನ, ಇದು ಪ್ರಜಾಪ್ರಭುತ್ವಕ್ಕೆ ಅವಮಾನ. ಅದು ಅವ್ರಿಗೆ ಅರ್ಥ ಆಗ್ಬೇಕು. ಅವ್ರಿಗೆ ವೆರಿ ಸಿಂಪಲ್. ಹೌದಲ್ವ ಹೇಳಿ ನೀವು? RSS ಕರೆಸ್ಕೊಳ್ಳುತ್ತೆ BJP ಎಲ್ಲಿಗೆ? ರಾಷ್ಟ್ರೋತ್ಥಾನ ಪರಿಷತ್ ಕರೆಸ್ಕೊಳ್ಳುತ್ತೆ. ಅವಮಾನ. ಆ ಥರ ಯಾವುದೇ ಸರ್ಕಾರದ ಆಚೆಗಿರುವಂಥ ಸಂಘ ಸಂಸ್ಥೆಗಳು ಸರ್ಕಾರವನ್ನು ನಿಯಂತ್ರಿಸಬಾರ್ದು. ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ದ್ರೋಹ ಅದು. ಬಾಬಾ ಸಾಹೇಬ್ ಬರೆದಿರೋ ಇದೆಯಲ್ಲ, ಅದು ಅದನ್ನು ಅನುಮೋದಿಸುವುದಿಲ್ಲ. ನಾವು ಇವ್ರು ಯಾರಿಗೂ ಮಠಗಳಿಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಮಾಡ್ತಾ ಇರೋದು ಅಲ್ಲ. ಸಿಂಪಲ್ ಕ್ವಶನ್ ನಾನು ಕೇಳ್ತೇನೆ. ಮಠಗಳು ಶಕ್ತಿ ಕೇಂದ್ರಗಳಾಗಿದ್ದಾವೆ. ಅಲ್ಲಿ ಕಪ್ಪು ಹಣದಿಂದ ಹಿಡ್ಕೊಂಡು ಎಲ್ಲ ಸಂಪತ್ತನ್ನು ಶೇಖರಿಸಿಟ್ಕೊಂಡಿದ್ದೀರಿ. ಅದನ್ನು ನಿಮ್ಮ ಮಾನದಂಡ ಯಾಕೆ? ದಿಕ್ಕಿಲ್ದವ್ರಿಗೆ, ದುಡ್ಡಿಲ್ದವ್ರಿಗೆ ವಾಯ್ಸ್ ಇಲ್ವಾ? ಅದಕ್ಕೆ ನೀವು ಹೇಳ್ತಾರದು. ಸಂವಿಧಾನ ಹೇಳುತ್ತೆ ಅದನ್ನು ಹೇಳಿ. ಸಂವಿಧಾನ ಹೇಳಿದ್ರೆ ಒಪ್ಕೊಳ್ಳೋಣ. ನೀವು ಒಪ್ಕೊಳ್ಳಿ, ನಾವು ಒಪ್ಕೊಳ್ತೀವಿ. ನೀವು ಮಾತ್ರ ಸಂವಿಧಾನ ಒಪ್ಕೊಳ್ಳಲ್ಲ, ನಾವು ಮಾತ್ರ ತಲೆ ಮೇಲೆ ಎತ್ಕೊಂಡು ನಡೀತೀವಿ. ಸಂವಿಧಾನ ನಾವು ತಲೆಯಲ್ಲಿ ಎತ್ಕೊಂಡು ನಡೆಯಲ್ಲ, ಜಾರಿ ಮಾಡ್ತೀವಿ. ಸಂವಿಧಾನ ಜಾರಿಗೊಳಿಸುತ್ತೇವೆ. ಅಧಿಕಾರದಲ್ಲಿದ್ದರೂ ನಾವು ಸಂವಿಧಾನವನ್ನು ಜಾರಿಗೊಳಿಸುತ್ತೇವೆ. ನೋಡ್ತಾ ಇದ್ದೇವೆ.